Hello dear students, in this video let me discuss the previous year questions which are asked from the unit limits, and the first question is asked from the year asked in the year 2006, and the question is the value of limit 5 to the power of x minus 5 to the power of minus x divided by 2x as x tends to 0 is log 5 0 1 2 log 5. Solution: limit 5 to the power of x minus 5 to the power of minus x divided by 2x as x tends to 0. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಏನಾದರೂ ಮಾಡಿದರೆ ಏನಾಗುತ್ತೆ ಗೊತ್ತಾ? ಇದು 5 to the power of 0 minus 5 to the power of minus 0 divided by 2 into 0. This is equal to 5 to the power of 0 is nothing but 1 minus 5 to the power of minus 0 ಅಂತಂದ್ರು 0 ಅಂದ್ರೂ no problem. So this will also be equal to 1 divided by 2 into 0 is 0. That is equal to 1 minus 1 is 0 by 0. So ಇದು indeterminate form ಬಂತು. 0 by 0 ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಅಂತ ಏನಾದರೂ ಇಂಡಿಟರ್ಮಿನೇಟ್ ಫಾರ್ಮ್ ಬಂದರೆ ನಾವು ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದೆ. ಆದರೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋಕ್ಕೆ ಎರಡು ಕಂಡೀಷನ್ಸ್ನ ಆ ಫಂಕ್ಷನ್ಗಳು ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ಗಳು ಸ್ಯಾಟಿಸ್ಫೈ ಮಾಡಬೇಕು. ಯಾವ ಕಂಡೀಷನ್ಸ್ ಅಂತಂದರೆ ಎಕ್ಸ್ ಈಕ್ವಲ್ ಟು ಎ, ಅಂದರೆ ಇಲ್ಲಿ ಎ ಅಂತಂದರೆ ಯಾವುದು 0. ಈ 0 ಅನ್ನೋ ಪಾಯಿಂಟ್ ಹತ್ರ ಆ ಫಂಕ್ಷನ್ಗಳೇನಾಗಿರಬೇಕು, ಕಂಟಿನ್ಯೂಸ್ ಆಗಿರಬೇಕು ಮತ್ತು ಡಿಫ್ರೆನ್ಷಿಯಬಲ್ ಆಗಿರಬೇಕು. ಇವತ್ತಿನ ಒಂದು ಕ್ವಶನ್ಸಲ್ಲಿ ನಾನು ಎಲ್ಲೆಲ್ಲೂ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ತೀನೋ ಅಲ್ಲೆಲ್ಲನೂ ಏನು ಮಾಡ್ತವೆ ಅಂತಂದರೆ ಫಂಕ್ಷನ್ಗಳು ಕಂಟಿನ್ಯೂಸ್ ಆಗಿರ್ತವೆ ಮತ್ತು ಡಿಫ್ರೆನ್ಷಿಯಬಲ್ ಆಗಿರ್ತವೆ ಆ ಫಂಕ್ಷನಲ್ಲಿ. ಹಾಗಾಗಿನೇ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ, ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀನಿ. ಎಲ್ಲಿ ಅಪ್ಲೈ ಮಾಡೋಕ್ಕಾಗಲ್ವೋ ಅಲ್ಲಿ ಸ್ಪೆಸಿಫೈ ಮಾಡಿ ಈ ಒಂದು ಕೇಸಲ್ಲಿ ಈ ಒಂದು ಪ್ರಾಬ್ಲಮಲ್ಲಿ ನಾವು ಎಲ್ಲೋ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡೋಕ್ಕಾಗಲ್ಲ, ಯಾಕೆ ಆಗಲ್ಲ ಅಂತ ಆ ಒಂದು ಪ್ರಾಬ್ಲಮ್ಸ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಿಯರ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ವಿಲ್ ಸ್ಯಾಟಿಸ್ಫೈ ಬೋತ್ ದ ಕಂಡೀಷನ್ಸ್. ಯಾವ ಎರಡು ಕಂಡೀಷನ್ಸ್ ಅವು? ಡಿಫ್ರೆನ್ಷಿಯಬಲ್ಲು ಮತ್ತು ಕಂಟಿನ್ಯೂಸ್ ಆಗಿರ್ತವೆ ಎಲ್ಲಿ ಎಕ್ಸ್ ಈಕ್ವಲ್ ಟು 0. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ, ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀನಿ. ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0. ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್. ಎ ಟು ದ ಪವರ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಇಟ್ ಎ ಟು ದ ಪವರ್ ಆಫ್ ಎಕ್ಸ್ ಇಂಟು ಲಾಗ್ ಎ. ಡಿಫ್ರೆನ್ಷಿಯೇಷನ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಈಸ್ differentiation of a to the power of x is equal to a to the power of x into log a. ಆ ಫಾರ್ಮುಲಲ್ಲಿ ಅಪ್ಲೈ ಮಾಡ್ತಿದ್ವಿ. ಸೊ a to the power of x into log a minus a to the power of x into log a. ಬಟ್ ದಿಸ್ ಈಸ್ ನಾಟ್ ಎಕ್ಸ್, ಅದು ಮೈನಸ್ ಎಕ್ಸ್ ಅಂತ ಇರೋದ್ರಿಂದ ಅದನ್ನು ಮತ್ತೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದರೆ -1 ಬಂತು. ಆ -1 ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ +1 ಮಾಡ್ತೀನಿ, ಹೋಲ್ ಡಿವೈಡ್ ಬೈ 2x ಡಿಫ್ರೆನ್ಷಿಯೇಷನ್ನು 2 ಅಂತ ಬಂತು. ನಾವು ಅಪ್ಲೈ ದ ಲಿಮಿಟ್ಸ್. ಈಗ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲೈ ಮಾಡಿದಾಗ ದಿಸ್ ವಿಲ್ ಬಿ ಈಕ್ವಲ್ ಟು 5 to the power of 0 log 5 ಪ್ಲಸ್ 5 to the power of -0 ನಾನು ಡೈರೆಕ್ಟಾಗಿ 0 ಅಂತ ಬರೀತೀನಿ, log 5 ಹೋಲ್ ಡಿವೈಡೆಡ್ ಬೈ 2. 5 to the power of 0 is nothing but 1, ಸೊ ಅದನ್ನು ಡೈರೆಕ್ಟಾಗಿ log 5 ಅಂತ ಬರೀತೀನಿ, ಪ್ಲಸ್ 5 to the power of 0 is 1, that is also log 5 divided by 2. log 5 plus log 5, that is 2 log 5 divided by 2 that cancelled, that is equal to log 5. Therefore answer is log 5. Option A is the correct option. The next question is asked in the year 2007. The question is limit as x tends to 1 tan of x square minus 1 divided by x minus 1 is equal to. First option is 2, second option is 1 by 2, third option is -2, and fourth option is -1 by 2. Solution: limit as x tends to 1 tan of x square minus 1 divided by x minus 1. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲೈ ಮಾಡಿ ನೋಡೋಣ. 1 ಹಾಕಿದರೆ tan of 1 minus 1 divided by denominator 1 minus 1 ಏನಾಗ್ತದೆ, tan 0 is 0 divided by 1 minus 1 is 0. Indeterminate form. Since tan function and x minus 1 function both are continuous at x equal to 1, I am applying L Hospital rule. This is equal to limit as x tends to 1. Differentiation of tan x is secant square x, but this is not x. Again chain rule apply ಮಾಡ್ತೀವಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ. x square minus 1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ differentiation of x square is 2x and differentiation of 1 is 0 divided by differentiation of x minus 1, x differentiation 1 differentiation 0, therefore denominator 1 ಬಂತು. Now apply the limits apply ಮಾಡಿದಾಗ this is equal to secant square x square
ಪ್ಲೇಸಲ್ಲಿ 1 ಹಾಕಿದರೆ 1 ಸ್ಕ್ವೇರ್ ಮೈನಸ್ 1 1 ಮೈನಸ್ 1 ಇಂಟು 2 ಇಂಟು 1 is 2 ಡಿವೈಡ್ ಬೈ 1 ಬೇಕಾಗಿಲ್ಲ. ದಿಸ್ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ 1 ಮೈನಸ್ 1 is 0 ಇಂಟು 2 ಸೀಕೆಂಡ್ ಸ್ಕ್ವೇರ್ 0 is 1 secant square is 0 secant 0 is 1 1 square is 1 1 into 2 is 2. Therefore option A is the first option is the correct option. Limit ಎಷ್ಟಾಗಿರುತ್ತದೆ? ಇದರ ಲಿಮಿಟ್ 2 ಆಗಿರುತ್ತೆ. The next question is asked in the year 2008. That question is limit as x tends to infinity x sin 2 by x is equal to 2 1 by 2 infinity 0. Solution: limit x sin 2 by x as x tends to infinity. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಏನಾದರೂ ಅಪ್ಲೈ ಮಾಡಿದ್ರೆ x ಪ್ಲಸಲ್ಲಿ ಏನು ಬರುತ್ತೆ ಇನ್ಫಿನಿಟಿ ಇಂಟು ಸೈನ್ 2 ಬೈ ಲೆಟ್ಸ್ ಸೇ ಇನ್ಫಿನಿಟಿ. ಆ್ಯಕ್ಚುಲಿ ಆ ರೀತಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ಒಂದು ವೇಳೆ ಹಾಗೇನಾದರೂ ಅಂದರೆ ಡಿನಾಮಿನೇಟರ್ ಅಂದರೆ ಇನ್ಫಿನಿಟಿ ಟೆಂಡ್ ಆದರೆ ಏನಾಗುತ್ತೆ ಅನ್ನೋ ಒಂದು ಐಡಿಯಾ ಅಷ್ಟೇ. ಆ್ಯಕ್ಚುಲಿ ಈ ರೀತಿ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡೋಂಗಿಲ್ಲ ನಾವು. ಓಕೆ, ಇಲ್ಲಿ ಇನ್ಫಿನಿಟಿ ಅಂತ ಅನ್ಕೊಳ್ಳೋಣ ಇಂಟು ಸೈನ್ ಇದೇನಾಯಿತು ಆ್ಯಸ್ ಡಿನಾಮಿನೇಟರ್ ಟೆನ್ಸ್ ಟು ಇನ್ಫಿನಿಟಿ 2 ಬೈ ಇನ್ಫಿನಿಟಿ ಬಿಕಮ್ಸ್ 0. ಸೊ sin 0 is 0 ಇನ್ಫಿನಿಟಿ ಇಂಟು 0 ಅಥವಾ 0 ಇಂಟು ಇನ್ಫಿನಿಟಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಡಿಟರ್ಮಿನೇಟ್ ಫಾರ್ಮ್ಸ್. ನೋಡಿದ್ದೀವಿ ನಾವು 0 ಬೈ 0 ಇನ್ಫಿನಿಟಿ ಬೈ ಇನ್ಫಿನಿಟಿ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ 0 ಇಂಟು ಇನ್ಫಿನಿಟಿ ಇವೆಲ್ಲನೂ ಇಂಡಿಟರ್ಮಿನೇಟ್ ಫಾರ್ಮ್ಸ್. ಸೊ ಇದು ಕೂಡ ಇಂಡಿಟರ್ಮಿನೇಟ್ ಫಾರ್ಮ್ ಆಯಿತು. ಸೊ ಏನು ಮಾಡೋಣ ಅಂತಂದರೆ ಇದನ್ನು 0 ಬೈ 0 ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿಗೆ ನಾವೇನು ಮಾಡಬೇಕು ರೆಡ್ಯೂಸ್ ಮಾಡಬೇಕು. ಯಾವ ರೀತಿ ರೆಡ್ಯೂಸ್ ಮಾಡ್ತೀನಿ ನೋಡಿ. ಆ್ಯಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಸೈನ್ 2 ಬೈ ಎಕ್ಸ್ ಆಸ್ ಇಟ್ ಈಸ್ ಇರಲಿ. ಈ ಎಕ್ಸನ್ನು ನಾನು ಏನು ಮಾಡ್ತೀನಿ ಡಿನಾಮಿನೇಟರಲ್ಲಿ 1 ಬೈ ಎಕ್ಸ್ ಅಂತ ಬರೀತೀನಿ ಆ್ಯಂಡ್ ಬರಿಬೋದು ಕೂಡ. ನೋಡಿ 1 ಬೈ ಎಕ್ಸು ಫ್ರಾಕ್ಷನ್ ಕೆಳಗಡೆ ಇರೋದ್ರಿಂದ ಡಿನಾಮಿನೇಟರ್ ಇರೋದ್ರಿಂದ ರೆಸಿಪ್ರೋಕಲ್ ಆದರೆ ಏನಾಗ್ತದೆ x ಬೈ 1 ಆಗಿರುತ್ತೆ. ಸೊ ಇದೇ x ಬೈ 1ಅನ್ನೇ ನಾನು ಕೆಳಗಡೆ ಬರ್ತೀನಿ 1 ಬೈ ಎಕ್ಸ್ ಅಂತ. ಈಗ ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ ಅಂದರೆ ಇನ್ಫಿನಿಟಿನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಸೈನ್ 2 ಬೈ ಇನ್ಫಿನಿಟಿ ಈಸ್ ನಥಿಂಗ್ ಬಟ್ 0. ಅಂದರೆ ಆ್ಯಸ್ ಡಿನಾಮಿನೇಟರ್ ಟೆನ್ಸ್ ಟು ಇನ್ಫಿನಿಟಿ ಹೋಲ್ 2 ಬೈ ಎಕ್ಸ್ ಟೆನ್ಸ್ ಟು 0. 2 by x tends to 0. ಸೊ ಸೈನ್ 0 ಆಯಿತು. ಸೈನ್ 0 ಅಂತಂದರೆ ಇದು 0 ಡಿವೈಡ್ ಬೈ ಇಲ್ಲಿ 1 ಬೈ ಎಕ್ಸ್ ಅಂದರೆ 1 ಬೈ ಇನ್ಫಿನಿಟಿ ಆ್ಯಸ್ ಡಿನಾಮಿನೇಟರ್ ಟೆನ್ಸ್ ಟು ಇನ್ಫಿನಿಟಿ 1 ಬೈ ಎಕ್ಸ್ ಟೆನ್ಸ್ ಟು 0. ಸೊ ಈಗ ಯಾವ ಫಾರ್ಮಿಗೆ ಬಂತಿದ್ದು 0 ಬೈ 0 ಫಾರ್ಮ್ ಬಂತು. ಈ 0 ಬೈ 0 ಫಾರ್ಮ್ ಬಂದರೆ ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬಂದರೆ ನಾವು ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದಲ್ಲ. ಇಲ್ಲಿ ನಾವೇನು ಮಾಡ್ತೀವಿ ಈಗ ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀವಿ. ಸೊ ಲಿಮಿಟ್ as x tends to infinity ಈ sin x ಡಿಫ್ರೆನ್ಷಿಯೇಷನ್ ಏನು? ಡಿಫ್ರೆನ್ಷಿಯೇಷನ್ ಆಫ್ sin x ಈಸ್ cos x. ಇದು ನಾನು x ಅಂತ ಟ್ರೀಟ್ ಮಾಡಿ ಹೋಗ್ತಾ ಇರೋದು. ಡಿಫ್ರೆನ್ಷಿಯೇಷನ್ ಆಫ್ sin x ಈಸ್ cos x ಬಟ್ ದಿಸ್ ಈಸ್ ನಾಟ್ x. ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ 2 ಬೈ ಎಕ್ಸ್ 2 ಈಸ್ ಕಾನ್ಸ್ಟೆಂಟ್ ರೈಟ್ ಇಟ್ ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ 1 ಬೈ ಎಕ್ಸ್ ಈಸ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಚೈನ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಡಿಫ್ರೆನ್ಷಿಯೇಷನ್ ಆಫ್ sin x ಈಸ್ cos x ಬಟ್ ಇದು ಎಕ್ಸ್ ಅಲ್ಲ, ನಾನು ಎಕ್ಸ್ ಅಂತ ಟ್ರೀಟ್ ಮಾಡಿ ಓದಿರೋದು. ಅದನ್ನು ಯಾವ ರೀತಿ ನಾವು ಎಕ್ಸ್ ಅಂತ ಟ್ರೀಟ್ ಮಾಡಿ ಅಥವಾ ಟೀಟಾ ಅಂತ ಟ್ರೀಟ್ ಮಾಡಿ ಓದಿರ್ತೀವಲ್ಲ ಅದನ್ನು ಮತ್ತೊಮ್ಮೆ ಏನು ಮಾಡಬೇಕು ಚೈನ್ ರೂಲ್ ಅಪ್ಲೈ ಮಾಡಬೇಕು. ಅಲ್ಲಿ ಮತ್ತೊಂದು ಸಾರಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು 2 ಬೈ ಎಕ್ಸ್ನ ಮತ್ತೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 2 ಈಸ್ ಕಾನ್ಸ್ಟೆಂಟ್ ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ಸೊ ಇದು 1 ಬೈ ಎಕ್ಸ್ ಆಯಿತು. ಡಿಫ್ರೆನ್ಷಿಯೇಷನ್ ಆಫ್ 1 ಬೈ ಎಕ್ಸ್ ಈಸ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ 1 ಬೈ ಎಕ್ಸ್ ಇದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ಡ್. ನಾವು ಅಪ್ಲೈ ದ ಲಿಮಿಟ್ ಅಪ್ಲೈ ಮಾಡಿ. ಈಗ ದಿಸ್ ಈಸ್ ಈಕ್ವಲ್ ಟು ಕಾಸ್ 2 ಬೈ ಇನ್ಫಿನಿಟಿ ಅಂದರೆ ಡಿನಾಮಿನೇಟರ್ ಈಸ್ ಟೆಂಡಿಂಗ್ ಟು ಇನ್ಫಿನಿಟಿ ಅಂತ ಒಂದು ಅರ್ಥ ಅದು ಅಷ್ಟೇ. 2 ಬೈ ಇನ್ಫಿನಿಟಿ ದಿಸ್ ಈಸ್ ಈಕ್ವಲ್ ಟು ಆ್ಯಸ್ ಡಿನಾಮಿನೇಟರ್ ಟೆನ್ಸ್ ಟು ಇನ್ಫಿನಿಟಿ 2 ಬೈ ಇನ್ಫಿನಿಟಿ ಬಿಕಮ್ಸ್ 0 ಇಂಟು 2. ಕಾಸ್ 0 ಮೀನ್ಸ್ 1 ಇಂಟು 2. ದೇರ್ಫೋರ್ 1 ಇಂಟು 2 ಈಸ್ 2. ದೇರ್ಫೋರ್ ಆಪ್ಷನ್ ಎ is the correct option. Option A is the correct option. Next question is asked in the year 2009. The question is limit as n tends to infinity 3 into 2 to the power of n plus 1 minus 4 into 5 to the power of n plus 1 whole divided by 5 into 2 to the power of n plus 7 into 5 to the power of n. And the options are minus 20 by 7, 0, 3 by 5 and minus 4 by 7. Solution. Given question is limit as n tends to infinity 3 into 2 to the power of n plus 1 minus 4 into 5 to the power of n plus 1 whole divided by 5 into 2 to the power of n plus 7 into 5 to the power of n. ಲಿಮಿಟ್ಸ್ ಏನಾದರೂ ಅಪ್ಲೈ ಮಾಡಿದ್ರೆ ಇನ್ಫಿನಿಟಿ 2 to the power of infinity ಆಯಿತು. that will also become infinity. 5 to the power of infinity, 5 to the power of infinity means infinity into 4 is infinity. So infinity minus infinity divided by infinity plus infinity ಅಂತ ಬರ್ತದೆ. ಸೊ ಇಲ್ಲಿ ಆಪ್ರೇಟ್ ಮಾಡೋಕ್ಕಾಗಲ್ಲ ನಾವು.
ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಅಂತಂದರೆ ಇಲ್ಲಿ 5 to the power of n ಕಾಣ್ತಾ ಇದೆ, ಇಲ್ಲಿ 5 to the power of n ಕಾಣ್ತಾ ಇದೆ, ಇಲ್ಲೂ 5 ಕಾಣ್ತಾ ಇದೆ ಅಂತಂದರೆ ಅಷ್ಟು ಟರ್ಮ್ಸಿಂದ ಇಷ್ಟು ಟರ್ಮ್ಸ್ಗಳಿಂದ ನಾನು ಏನು ಮಾಡ್ತೀನಿ 5 to the power of nಗಳನ್ನು ಕಾಮನ್ ತೆಗಿತೀನಿ. n tends to infinity 3 into 2 to the power of n into 2 2 to the power of n plus 1 ಇತ್ತಲ್ಲ ಅದನ್ನು ಸ್ಪ್ಲಿಟ್ ಮಾಡಿ ಬರೆದ್ರು ಏನಂತ 2 to the power of n into 2 ಅಂತ ಬರೆದೇನೆ ಬೈ ಯೂಸಿಂಗ್ ಲಾಸ್ ಆಫ್ ಎಕ್ಸ್ಪೋನೆಂಟ್. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಡಿವೈಡ್ ಬೈ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಅಂತ ಬರ್ತಿತ್ತಲ್ಲ, ಹಾಗಾಗಿ ನ್ಯೂಮರೇಟ್ರಲ್ಲೇ ಒಂದು ಇಂಡಿಟರ್ಮಿನೇಟ್ ಫಾರ್ಮ್ ಇದೆ, ಮತ್ತು ಡಿನಾಮಿನೇಟರ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ, ಮತ್ತು ಅವೆರಡರ ನಡುವೆನೂ ಇಂಡಿಟರ್ಮಿನೇಟ್ ಫಾರ್ಮ್, ಹಾಗಾಗಿ ಅದನ್ನ ಆಪ್ರೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ 5 to the power of n ಅನ್ನು ಕಾಮನ್ ತೆಗಿಬೇಕು ಅಂತ ಒಂದು ಐಡಿಯಾ ಇಟ್ಕೊಂಡಿದ್ದೀನಿ. ಮೈನಸ್ 4 ಇಂಟು 5 to the power of n ಇಂಟು 5, ಇಲ್ಲೂ ಕೂಡ 5 to the power of n ಪ್ಲಸ್ 1 ಅಂತ ಇತ್ತಲ್ಲ ಅದನ್ನು ಬೈ ಯೂಸಿಂಗ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ನಾನು ಸಪ್ರೇಟ್ ಮಾಡ್ತಿದ್ದೀನಿ 5 to the power of n ಇಂಟು 5 ಅಂತ. ಡಿವೈಡೆಡ್ ಬೈ 5, let it be as it is 2 to the power of n plus 7 into 5 to the power of n. So taking 5 to the power of n from both numerator and denominator, what happens? Limit as n tends to infinity. ಇಲ್ಲಿ 5 to the power of n ಕಾಮನ್ ಬಂದರೆ ಏನೇನು ಉಳಿಯುತ್ತೆ ಒಳಗಡೆ ಅಂತಂದರೆ 3 ಇಂಟು 2 to the power of n ಇತ್ತು, ಬಟ್ 5 to the power of n ಇರಲಿಲ್ಲ, ಸೊ ಅದನ್ನು ಡಿವೈಡ್ ಮಾಡ್ತೀನಿ, ಆ n ಹೊರಗಡೆ ತೆಗಿತೀನಿ. ಇಲ್ಲಿ 2 to the power of n ಡಿವೈಡ್ ಬೈ 5 to the power of n, ಆ n ಈ n ಡಿವೈಡ್ ಮಾಡಿದೆ, ಎರಡನ್ನೂ ಹೊರಗಡೆ ತೆಗೆದಿದ್ದೀನಿ ಇಂಟು 2 ಮೈನಸ್ 4 ಇಂಟು 5, ಈ 5 to the power of n ಹೊರಗಡೆ ಬಂದಿದೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ ಡಿನಾಮಿನೇಟರಿಂದ 5 to the power of n ಕಾಮನ್ ಬಂದರೆ ಇಲ್ಲಿ 5 ಇತ್ತು, ಆದರೆ 5 to the power of n ಇರಲಿಲ್ಲ, ಹಾಗಾಗಿ ಏನು ಮಾಡ್ತೀನಿ ನಾನು ಇದಕ್ಕೆ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದಾಗ ಇದಕ್ಕೂ ಒಂದು n ಇರ್ತದೆ 5 to the power of n ಅಂತ, ಇದಕ್ಕೂ ಒಂದು n ಇದೆ 2 to the power of n ಅಂತ, ಆ ಎರಡು nಗಳನ್ನು ಹೋಲ್ ಟು ದ ಪವರ್ ಆಫ್ ಅಂತ ಬರೀತೀನಿ ಪ್ಲಸ್ 7. ಸೊ ನ್ಯೂಮರೇಟ್ರಲ್ಲಿ ಏನು ಉಳಿದಿದೆ ಅಂತಂದರೆ 5 to the power of n ಇಂಟು 3 ಇಂಟು 2/5 ಹೋಲ್ ಟು ದ ಪವರ್ ಆಫ್ n ಇಂಟು 2 ಮೈನಸ್ 4 ಇಂಟು 5 ಹೋಲ್ ಡಿವೈಡ್ ಬೈ 5 to the power of n ಇಂಟು 5 ಇಂಟು 2/5 ಹೋಲ್ ಟು ದ ಪವರ್ ಆಫ್ n ಪ್ಲಸ್ 7 ಅಂತ ಉಳಿದಿದೆ. ಈ ಹೋಲ್ ಟು ದ ಪವರ್ ಆಫ್ n ಹೆಂಗೆ ಬಂತು ಅಂತ ನಿಮ್ಗೆ ಗೊತ್ತಾಗಬೇಕು ನಮಗೆ. ಏನಂದರೆ 2 to the power of n ಇತ್ತಿಲ್ಲಿ 2 to the power of n ಡಿವೈಡ್ ಬೈ 5 to the power of n ಅಂತ ಬಂದಿರುತ್ತೆ. ಇಲ್ಲಿ ಈ ಎರಡು ಎನ್ಗಳನ್ನು ನಾನೇನು ಮಾಡಿದ್ದೀನಿ ಹೋಲ್ ಟು ದ ಪವರ್ ಆಫ್ ಅಂತ ಬರೆದಿರೋದು ಅಷ್ಟೇ, ಅದೇ ಕೆಲಸನ ಕೆಳಗಡೆನೂ ಮಾಡಿರೋದು ಇಲ್ಲಿ. ಸೊ 5 to the power of n 5 to the power of n gets cancelled. Now as n tends to infinity this term tends to 0 and this term tends to 0. ಯಾಕೆ ಅದು 0ಗೆ ಟೆಂಡ್ ಆಗುತ್ತೆ ಅನ್ನೋದು ಇಲ್ಲಿ ಕ್ವಶನ್. ಯಾಕೆ 0ಗೆ ಟೆಂಡ್ ಆಗುತ್ತೆ ಅಂದರೆ ಒಂದು ರಿಸಲ್ಟ್ ಇದೆ, ಏನಂತಂದರೆ x to the power of n ಅಂತ ಏನಾದರೂ ಇದ್ದರೆ ದಿಸ್ ವಿಲ್ ಟೆಂಡ್ ಟು ಇನ್ಫಿನಿಟಿ ಆಸ್ n tends to infinity. ದಿಸ್ ವಿಲ್ ಟೆಂಡ್ ಟು 0. x to the power of n ಅಂತ ಯಾವುದೋ ಒಂದು ನಂಬರ್ ಇದೆ, x to the power of n ವಿಲ್ ಟೆಂಡ್ ಟು 0 ಆಸ್ n tends to n ಇನ್ಫಿನಿಟಿವರೆಗೂ ಹೋದಂಗೆಲ್ಲ x to the power of n ಯಾವ ನಂಬರ್ಗೆ ಹೋಗ್ತದೆ ಅಂದರೆ 0ನ ನಂಬರ್ಗೆ ಹೋಗ್ತದೆ. ಯಾವಾಗ ಅಂತಂದರೆ ವೆನ್ x ಲೈಸ್ ಇನ್ ದ ಇಂಟರ್ವಲ್ 0 and 1. x ಅನ್ನೋದು 0 ಮತ್ತು 1 ನಡುವೆ ಇರ್ತಕ್ಕಂಥ ಯಾವುದೋ ಒಂದು ನಂಬರ್ ಆಗಿತ್ತು ಅಂತಂದರೆ ಆವಾಗ ಪವರ್ n ಇದ್ದರೆ ಆ n ದೊಡ್ಡದಾಗ್ತಾ ಹೋದಂಗೆಲ್ಲೂ ಹೋಲ್ ವ್ಯಾಲ್ಯೂ ಯಾವುದಾಗ್ತದೆ ಅಂದರೆ ಚಿಕ್ಕದಾಗ್ತಾ ಹೋಗ್ತದೆ, ಅಂದರೆ 0 ಹತ್ತಿರಕ್ಕೆ ಹೋಗ್ತಾ ಇರ್ತದೆ. ಟೇಕ್ ಫಾರ್ ಎಕ್ಸಾಂಪಲ್ 1/2 ಟು ದ ಪವರ್ ಆಫ್ n. ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ ದಿಸ್ ಹೋಲ್ ವ್ಯಾಲ್ಯೂ ಟೆಂಡ್ಸ್ ಟು 0. ಅಥವಾ 2/7 ಅಂತ ತಗೊಳ್ಳೋಣ. ಸೊ 2/7 ಅಬ್ವಿಯಸ್ಲಿ ಇಟ್ ಲೈಸ್ ಇನ್ ದ ಇಂಟರ್ವಲ್ 0 and 1. 0ಗಿಂತ ದೊಡ್ಡದು ಮತ್ತು 1ಗಿಂತ ಚಿಕ್ಕದಾಗಿರೋದ್ರಿಂದ ಟು ದ ಪವರ್ ಆಫ್ n ಅಂತ ಇದ್ದರೆ ಆಸ್ n ಟೆನ್ಸ್ ಟು ಇನ್ಫಿನಿಟಿ ದ ಹೋಲ್ ವ್ಯಾಲ್ಯೂ ಟೆನ್ಸ್ ಟು 0 ಹತ್ತಿರ ಆಗ್ತಾ ಹೋಗ್ತದೆ ವ್ಯಾಲ್ಯೂ. ಅದೇ ಕೆಲಸ ಇಲ್ಲೂ ಆಗ್ತಾ ಇರೋದು. 2/5 ಅಂತ ಇದೆ, ಇಲ್ಲೂ 2/5 ಅಂತ ಇದೆ. ಸೊ 2/5 ಲೈಸ್ ಇನ್ ದ ಇಂಟರ್ವಲ್ 0, 1 ಓಪನ್ ಇಂಟರ್ವಲ್ 0, 1 ನಡುವೆ ಇದೆ. ಹಾಗಾಗಿ ಇದೇನಿದೆ 2/5 ಹೋಲ್ ಟು ದ ಪವರ್ ಆಫ್ n ಅನ್ನೋದು ಆ ವ್ಯಾಲ್ಯೂ 0 ಹತ್ತಿರ ಆಗ್ತದೆ ಆಸ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಇದು 0 ಆಯ್ತು ಅಂದರೆ 0 ಇಂಟು 3 is 0, 0 ಇಂಟು 2 is 0. ಇಲ್ಲೂ ಕೂಡ 2/5 ಟೆನ್ಸ್ ಟು 2/5 ಹೋಲ್ ಟು ದ ಪವರ್ ಆಫ್ n ಟೆನ್ಸ್ ಟು 0 ಆಸ್ n ಟೆನ್ಸ್ ಟು ಇನ್ಫಿನಿಟಿ. ಸೊ 0 ಇಂಟು 5 is 0. ಸೊ ಏನು ಉಳಿಯುತ್ತೆ ನಮಗೆ ಇಲ್ಲಿ ಅಂತಂದರೆ ಮೈನಸ್ 4 ಇಂಟು 5 ಅಂದರೆ ಮೈನಸ್ 20 ಡಿವೈಡೆಡ್ ಬೈ 7 ಇಷ್ಟು ಮಾತ್ರ ಉಳಿದಿರೋದು. ಈ ಟರ್ಮು 0 ಹತ್ತಿರ ಆಗ್ತದೆ, ಈ ಟರ್ಮ್ ಕೂಡ 0 ಕಡೆ ಅಪ್ರೋಚ್ ಆಗ್ತದೆ. ಇಟ್ ವಿಲ್ ಆಲ್ಸೋ ಟೆಂಡ್ ಟು 0. Therefore the answer is minus 20/7. Therefore option A is the correct option. Next question is asked in the year 2010. The question is limit as n tends to infinity n sin 2π/3n into cos 2π/3n is equal to, and the options are 2π/3, π/6, π/3 and 1. Solution.
limit as n tends to infinity n sin 2 pi by 3n into cos 2 pi by 3n. ಲೆಟ್ ಮಿ ಅಪ್ಲೈ ದ ಲಿಮಿಟ್. ನೋಡೋಣ ಇನ್ಫಿನಿಟಿ ಅಪ್ಲೈ ಮಾಡಿದಾಗ ಏನೇನು ಆಗ್ಬೋದು ಅಂತ ನೋಡೋಣ. ಇಲ್ಲಿ ಏನಾಗ್ತದೆ, ಇನ್ಫಿನಿಟಿ ಆಗ್ತದೆ ಇಂಟು ಸೈನ್ 2 pi by 3 ಇಂಟು ಇನ್ಫಿನಿಟಿ. ಸೊ ದಟ್ ಈಸ್ ನಥಿಂಗ್ ಬಟ್ 2 pi by ಇನ್ಫಿನಿಟಿ. 2 pi by ಇನ್ಫಿನಿಟಿ ಅಂದರೆ ಡಿನಾಮಿನೇಟರ್ ಇನ್ಫಿನಿಟಿಗೆ ಹೋದರೆ ಹೋಲ್ ಬ್ರಾಕೆಟ್ ಹೋಲ್ ಫ್ರಾಕ್ಷನ್ ಏನಾಗ್ತದೆ, 0ಗೆ ಟೆಂಡ್ ಆಗ್ತದೆ. ಸೊ ಇದು ಸೈನ್ 0 ಆಯಿತು. ಸೈನ್ 0 ಅಂದರೆ 0 ಇಂಟು ಸೈನ್ 0 ಅಂದರೆ 0 ಆಯ್ತು ಇದು. ಆಮೇಲೆ ಇದು ಬ್ರಾಕೆಟ್ ಏನಾಗ್ತದೆ, ಇದು ಒಳಗಡೆ 2 pi by 3 ಏನಾಗ್ತದೆ, 0 ಆಗ್ತದೆ ಆಸ್ n tends to ಇನ್ಫಿನಿಟಿ. ಯಾಕಂದರೆ ಡಿನಾಮಿನೇಟರ್ ಇನ್ನು ಇನ್ಫಿನಿಟಿಗೆ ಹೋದರೆ 2 pi by 3n tends to 0 ಆಸ್ n tends to ಇನ್ಫಿನಿಟಿ. ಸೊ ಇದು ಕಾಸ್ 0. ಕಾಸ್ 0 ಅಂತಂದರೆ 1. ಕಾಸ್ 0 ಅಂದರೆ 1 ಆಯಿತು. ಸೊ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗ್ತದೆ. ಇಲ್ಲಿ ಇನ್ಫಿನಿಟಿ ಇದೆ, ಅಲ್ಲಿ 0 ಇದೆ, ಅಲ್ಲಿ 1 ಇದೆ. ಹಾಗೆ ನಾನು ಏನು ಮಾಡ್ತೀನಿ ಅಂತಂದರೆ ಲಿಮಿಟ್ನ ಸಪ್ರೇಟ್ ಮಾಡ್ಕೊತೀನಿ. ಬಿಕಾಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್, limit of f of x into g of x is as x tends to a is equal to limit of f of x as x tends to a into limit of g of x as x tends to a. ಸೊ ಈ ರೀತಿ ನಾವು ಸ್ಪ್ಲಿಟ್ ಮಾಡ್ಬೋದು ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಪ್ರಕಾರ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇಷ್ಟನ್ನು ಎಫ್ ಆಫ್ ಎಕ್ಸ್ ಅಂತ ಅಂದ್ಕೊಳ್ತೀನಿ, ಕಾಸ್ 2 pi by 3 ಜಿ ಆಫ್ ಎಕ್ಸ್ ಅಂತ ಅಂದ್ಕೊಂಡು ಲಿಮಿಟನ್ನು ಸಪ್ರೇಟ್ ಮಾಡ್ತೀನಿ. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ n tends to ಇನ್ಫಿನಿಟಿ n sin 2 pi by 3n. ಇಷ್ಟನ್ನು ಒಂದು ಫಂಕ್ಷನ್ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇದನ್ನು ಸಪ್ರೇಟಾಗಿ ಅಪ್ರೇಟ್ ಮಾಡ್ತೀನಿ. ಲಿಮಿಟ್ ಆಸ್ n tends to ಇನ್ಫಿನಿಟಿ ಕಾಸ್ 2 pi by 3n. ಕಾಸ್ 2 pi by 3n ಯಾಕಂದರೆ ಅದರ ವ್ಯಾಲ್ಯೂ 1 ಬರ್ತಾ ಇದೆ, ಹಾಗಾಗಿ ಅದನ್ನು ಸಪ್ರೇಟ್ ಆಪ್ರೇಟ್ ಮಾಡ್ತೀನಿ. ಈಗ ಇಲ್ಲಿ ನಾನು ಲಿಮಿಟ್ ಅಪ್ಲೈ ಮಾಡಿದ್ರೆ ಆಸ್ n tends to ಇನ್ಫಿನಿಟಿ 2 pi by 3n tends to 0. ಸೊ ಇದೇನಾಯಿತು, ಕಾಸ್ 0. ಕಾಸ್ 0 ಅಂತಂದರೆ 1. ಸೊ ಈ ವ್ಯಾಲ್ಯೂ ಲಿಮಿಟ್ನ ಈ ಫಂಕ್ಷನ್ನ ಲಿಮಿಟ್ ಎಷ್ಟು ಬರ್ತದೆ ಅಂತಂದರೆ ಏನು ಬರ್ತದೆ, ಅದು 1 ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅವಾಯ್ಡ್ ಮಾಡ್ತೀನಿ ನಾನು. ಲಿಮಿಟ್ ಆಸ್ n tends to ಇನ್ಫಿನಿಟಿ ವಾಟ್ ವಿ ಹ್ಯಾವ್ ಹಿಯರ್ ಈಸ್ n sin 2 pi by 3n ಅಂತ ಇದೆ. ಈ ಲಿಮಿಟಿನ ಈ ಫಂಕ್ಷನ್ನ ಲಿಮಿಟ್ ಎಷ್ಟು ಬಂದಿದೆ ಅಂದರೆ 1 ಬಂದಿದೆ. ಸೊ ಅದನ್ನು ನಾನು ಮತ್ತೆ ಮುಟ್ಟಲ್ಲ. ಇಲ್ಲೇನಾದರೂ ಲಿಮಿಟ್ ಅಪ್ಲೈ ಮಾಡಿದ್ರೆ ಅದೇನಾಗ್ತದೆ, ಇನ್ಫಿನಿಟಿ ಇಂಟು 0 ಆರ್ 0 ಇಂಟು ಇನ್ಫಿನಿಟಿ ಆಗ್ತದೆ. ಸೊ ಅದನ್ನು ಏನು ಮಾಡಬೇಕು ಅಂದರೆ ಯಾವುದಾದ್ರು ಒಂದು ಇಂಡಿಟರ್ಮಿನೇಟ್ ಫಾರ್ಮ್ಗಾದರೂ ರೆಡ್ಯೂಸ್ ಮಾಡಿದರೆ ನಾನು ಅಲ್ಲಿ ಎಲ್ಲ ಹಾಸ್ಪಿಟಲ್ಲಾದರೂ ಅಪ್ಲೈ ಮಾಡ್ಬೋದು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ರಾಬ್ಲಮಲ್ಲಿ ಒಂದು ಯೂಸ್ ಮಾಡಿದ್ದೀನಿ ನಾನು, ಅದೇ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಏನು ಅಂದರೆ ಸೈನ್ 2 pi by 3n ಡಿವೈಡೆಡ್ ಬೈ ಈ ಎನ್ನ 1/n ಅಂತ ಬರೀತೀನಿ. 1/n ಅಂತ ಬರೆದಾಗ ಏನಾಯಿತು, ಆಸ್ n tends to ಇನ್ಫಿನಿಟಿ ನ್ಯೂಮರೇಟರ್ ಆಲ್ಸೋ ಬಿಕಮ್ಸ್ 0 ಆ್ಯಂಡ್ ಡಿನಾಮಿನೇಟರ್ ಆಲ್ಸೋ ಬಿಕಮ್ಸ್ 0. 1/ಇನ್ಫಿನಿಟಿ ಅಂತಂದರೆ ಡಿನಾಮಿನೇಟರ್ ಇನ್ಫಿನಿಟಿಗೆ ಟೆಂಡ್ ಆಯಿತು ಅಂದರೆ 1/ಇನ್ಫಿನಿಟಿ ಆಲ್ಸೋ ಟೆಂಡ್ಸ್ ಟು 0. ದೇರ್ ಫೋರ್ ನ್ಯೂಮರೇಟರ್ 0 ಆಯಿತು, ಡಿನಾಮಿನೇಟರ್ 0 ಆಯಿತು. ಅಂದರೆ ಈಗ 0/0 ಫಾರ್ಮ್ ಬಂತು. ಈಗ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋಣ. ಲಿಮಿಟ್ ಆಸ್ n tends to ಇನ್ಫಿನಿಟಿ ಸೈನ್ ಎಕ್ಸ್, ಇಷ್ಟನ್ನು ಸೈನ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್. ಎಕ್ಸ್ ಅಂದರೆ 2 pi by 3n, ಬಟ್ ದಿಸ್ ಈಸ್ ನಾಟ್ ಎಕ್ಸ್. ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಏನು ಕಾನ್ಸ್ಟೆಂಟು ಅಂತಂದರೆ 2 pi by 3 ಈಸ್ ಕಾನ್ಸ್ಟೆಂಟ್. ಸೊ 2 pi by 3ನ ಹೊರಗಡೆ ಇಟ್ಟು 1/3ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1/3 ಬರುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ 1/3 ಅಲ್ಲ 1/n ಡಿಫ್ರೆನ್ಷಿಯೇಟ್ ಮಾಡಿದರೆ ಅದರ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ, -1/n². ಸೊ ಡಿಫ್ರೆನ್ಷಿಯೇಷನ್ ಆಫ್ 1/n ಇಸ್ -1/n² ಡಿವೈಡೆಡ್ ಬೈ ಇಲ್ಲೂ ಕೂಡ 1/n ಇದೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ -1/n². ಸೊ -1/n² ಗೆಟ್ಸ್ ಕ್ಯಾನ್ಸಲ್ಡ್. Now apply the limit as n tends to infinity. This bracket tends to 0. Therefore cos 0 is 1 and 2 pi by 3 is constant. Therefore limit is equal to 2 pi by 3. The value is equal to 2 pi by 3 and hence option A is the correct option. Next question is asked in the year 2011. And the question is limit as x tends to a square root of a plus 2x minus square root of 3x whole divided by square root of 3a plus x minus 2 square root of x is equal to, and the options are 2 by 3, 2 by root 3, 3 root 3 by 2 and 2 divided by 3 root 3. So these are the 4 options. Solution: limit as x tends to a square root of a plus 2x minus
ರೂಟ್ 3x ಹೋಲ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಮೈನಸ್ 2 ರೂಟ್ ಎಕ್ಸ್. ಇಲ್ಲಿ ಸ್ಕ್ವೇರ್ ರೂಟ್ಗಳು ಕಾಣಿಸ್ತಾ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ರ್ಯಾಷನಲೈಸೇಷನ್ ಮೆಥಡನ್ನು ಅಪ್ಲೈ ಮಾಡ್ತೀನಿ. ಇದು ಸ್ಕ್ವೇರ್ ರೂಟ್ ನ್ಯೂಮರೇಟರ್ಲ್ಲೂ ಸ್ಕ್ವೇರ್ ರೂಟ್ಸ್ ಇದೆ, ಡಿನಾಮಿನೇಟರ್ಲ್ಲೂ ಸ್ಕ್ವೇರ್ ರೂಟ್ಸ್ ಇದೆ. ಹಾಗಾಗಿ ನಾನು ರ್ಯಾಷನಲೈಸೇಷನ್ ಮೆಥಡನ್ನು ಅಪ್ಲೈ ಮಾಡ್ತೀನಿ. ಸೊ ಹಿಯರ್ ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ 2x ಮೈನಸ್ ಸ್ಕ್ವೇರ್ ರೂಟ್ ಆಫ್ 3x ಇದೆ ಅಂತಂದರೆ ಅದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದಾಗಿರುತ್ತೆ? ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ 2x ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3x ಆಗಿರುತ್ತೆ. ಸೊ ಮಲ್ಟಿಪ್ಲೈಯಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ 2x ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3x ನ್ಯೂಮರೇಟರ್ಗೂ ಮತ್ತು ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡ್ತೀನಿ. ಇನ್ ದ ಸೇಮ್ ವೇ ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಮೈನಸ್ 2 ರೂಟ್ ಎಕ್ಸ್ ಇದೆ ಅಂತಂದರೆ ಅದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದಾಗಿರುತ್ತೆ? ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಪ್ಲಸ್ 2 ರೂಟ್ ಎಕ್ಸ್ ಆಗಿರುತ್ತೆ. ಸೊ ಇದನ್ನು ಕೂಡ ಏನು ಮಾಡ್ತೀನಿ, ನಾನು ನ್ಯೂಮರೇಟರ್ಗೂ ಮತ್ತು ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಫಸ್ಟು ಇದರ ಒಂದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ನ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ವಾಟ್ ಹ್ಯಾಪನ್ಸ್? ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ 2x ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3x ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡಬೇಕಲ್ಲ. ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ 2x ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3x ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ್ದಾಯಿತು. ಇನ್ ದ ಸೇಮ್ ವೇ ಐ ಹ್ಯಾವ್ ಟು ಮಲ್ಟಿಪ್ಲೈ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ದಿಸ್ ಟರ್ಮ್ ಡಿನಾಮಿನೇಟರ್. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗಿರುತ್ತೆ? ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಪ್ಲಸ್ 2 ರೂಟ್ ಎಕ್ಸ್. ಅದನ್ನು ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಪ್ಲಸ್ 2 ರೂಟ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಪ್ಲಸ್ 2 ರೂಟ್ ಎಕ್ಸ್. ಸೊ ನ್ಯೂಮರೇಟರ್ಗೂ ಮತ್ತು ಡಿನಾಮಿನೇಟರ್ಗೂ ಅವುಗಳ ಕರೆಸ್ಪಾಂಡಿಂಗ್ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ಸಿಂದ ಮಲ್ಟಿಪ್ಲೈ ಮಾಡಿದೆ. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು a. ದೀಸ್ ಟೂ ಟರ್ಮ್ಸ್ ಯಾವುದು? ಇದು ಅವೆರಡು ಯಾವ ಫಾರ್ಮಲ್ ಇದೆ ಅಂತಂದರೆ ದೇ ಆರ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮಲ್ ಇರೋದ್ರಿಂದ ಅಂದರೆ a ಪ್ಲಸ್ b ಇಂಟು a ಮೈನಸ್ b ಫಾರ್ಮಲ್ ಇದೆ. ಸೊ a ಪ್ಲಸ್ b ಇಂಟು a ಮೈನಸ್ ಬಿನ ನಾನು ಸಿಂಪ್ಲಿಫೈ ಮಾಡಿದ್ರೆ ದಟ್ ವಿಲ್ ಬಿ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ a ಸ್ಕ್ವೇರ್ ಅಂತಂದರೆ a ಪ್ಲಸ್ 2x ಅಂದರೆ ಸ್ಕ್ವೇರ್ 2 ಹೋಗ್ತದೆ. a ಪ್ಲಸ್ 2x a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ ರೂಟ್ 3x ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3x ಮಾತ್ರ ಉಳಿಯಿತು. ಸೊ ದಿಸ್ ವಿಲ್ ಬಿ ಆಪ್ಟೈನ್ಡ್ ವೆನ್ ವಿ ಆಪರೇಟ್ ದೀಸ್ ಟೂ ಟರ್ಮ್ಸ್. ಈ ಎರಡು ಟರ್ಮ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಈ ಒಂದು ಟರ್ಮ್ ಬರುತ್ತೆ. ಆ ಟರ್ಮ್ ಆಸ್ ಇಟ್ ಈಸ್ ಇರುತ್ತೆ. ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಪ್ಲಸ್ 2 ರೂಟ್ ಎಕ್ಸ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಯಾವ್ಯಾವ ಟರ್ಮ್ ಅಂತಂದರೆ ಈ ಒಂದು ಟರ್ಮನ್ನು ಮತ್ತು ಈ ಒಂದು ಟರ್ಮನ್ನು ಅಬ್ಸರ್ವ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಮೈನಸ್ 2 ರೂಟ್ ಎಕ್ಸ್, ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಪ್ಲಸ್ 2 ರೂಟ್ ಎಕ್ಸ್. ದೀಸ್ ಟೂ ಟರ್ಮ್ಸ್ ಆರ್ ಆಲ್ಸೋ ಇನ್ ದ ಫಾರ್ಮ್ ಆಫ್ a ಪ್ಲಸ್ b ಇಂಟು a ಮೈನಸ್ b. ಸೊ ಅಗೇನ್ ಇದನ್ನು ಆಪ್ರೇಟ್ ಮಾಡಿದ್ರೆ ಅವುಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬರುತ್ತೆ. ಸೊ a ಸ್ಕ್ವೇರ್ ಮೀನ್ಸ್ ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್, ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3a ಪ್ಲಸ್ ಎಕ್ಸ್ ಮೈನಸ್ b ಸ್ಕ್ವೇರ್ ಅಂತಂದರೆ 2 ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್. b ಅಂದರೆ 2 ರೂಟ್ ಎಕ್ಸ್ ಇದೆಯಲ್ಲ ಅದನ್ನು ಸ್ಕ್ವೇರ್ ಮಾಡ್ತೀವಿ. ಸ್ಕ್ವೇರ್ ಆಫ್ 2 ಈಸ್ 4, ರೂಟ್ ಎಕ್ಸ್ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 4x ಬರುತ್ತೆ. ಸೊ ಇಟ್ ಈಸ್ ಮೈನಸ್ 4x. In bracket what we have here is root a plus 2x plus root 3x is to it. Now limit as extends to a, ಮೊದಲೇ ಏನಾದರೂ ನಾವಿಲ್ಲಿ ಅಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡಿದರೆ ಇದು ಒಂದು ಇಂಡಿಟರ್ಮಿನೇಟ್ ಫಾರ್ಮ್ಗೆ ಬರ್ತಿತ್ತು. ಸೊ ಅದನ್ನು ನಾನು ಚೆಕ್ ಮಾಡೋದು ಹೇಳಿಲ್ಲ ಅನಿಸುತ್ತೆ ಮೇ ಬಿ. ಇಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡಿದರೆ ಏನು ಬರ್ತಿತ್ತು? ಅದು ಒಂದು ಇಂಡಿಟರ್ಮಿನೇಟ್ ಫಾರ್ಮ್ ಬರ್ತಿತ್ತು, 0/0 ಇಂಡಿಟರ್ಮಿನೇಟ್ ಫಾರ್ಮ್ ಬರ್ತಿತ್ತು. ಅಲ್ಲೂ ಕೂಡ ನಾವು ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ರ್ಯಾಷನಲೈಸೇಷನ್ ಮೆಥಡ್ ಒಂದು ಗೊತ್ತಿರಲಿ ನಿಮಗೆ ಅಂತ ಅಪ್ಲೈ ಮಾಡಿದ್ದೀವಿ. ಸೊ ನೀವು ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ, ರ್ಯಾಷನಲೈಸೇಷನ್ ಮೆಥಡ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಇಲ್ಲಿ a ಮೈನಸ್ ಎಕ್ಸ್ 2x ಮೈನಸ್ 3x ಅಂದರೆ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 3a ಮೈನಸ್, ನೋಡಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಮೈನಸ್ 4x ಇದೆ. ಸೊ ಎಕ್ಸ್ ಮೈನಸ್ 4x ಈಸ್ ಮೈನಸ್ 3x. ಸೊ ಇವೆರಡರಿಂದ 3 ಕಾಮನ್ ತೆಗೆದು ಹೊರಗಡೆ ಬರೆದು ಬಿಡ್ತೀನಿ. 3 ಈಸ್ ಕಾಮನ್. ಇನ್ ಬ್ರಾಕೆಟ್ ವಿ ಹ್ಯಾವ್ 3a ಪ್ಲಸ್ ಎಕ್ಸ್ ಪ್ಲಸ್ 2 ರೂಟ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ 2x ಪ್ಲಸ್ ರೂಟ್ 3x. a minus x ಗೆಟ್ಸ್ ಕ್ಯಾನ್ಸಲ್ಡ್. ಅವೆರಡನ್ನು ಕ್ಯಾನ್ಸಲ್ ಆಯಿತು.
ಈಗ ನಮ್ಮ ಹತ್ರ ಇರೋದು 1/3 ಇದೆ ಇಲ್ಲಿ. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ 1/3 ಇದೆ ಇಲ್ಲಿ. ಇಲ್ಲಿ ರೂಟ್ 3a ಪ್ಲಸ್ ಎಕ್ಸ್ ಪ್ಲಸ್ 2 ರೂಟ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ 2x ಪ್ಲಸ್ ರೂಟ್ 3x ಇಷ್ಟಿದೆ. ನಾವು ಅಪ್ಲೈ ದ ಲಿಮಿಟ್. ದಿಸ್ ಈಸ್ ಈಕ್ವಲ್ ಟು 1/3 ರೂಟ್ 3a ಪ್ಲಸ್ a ಪ್ಲಸ್ 2 ರೂಟ್ a ಡಿವೈಡೆಡ್ ಬೈ ರೂಟ್ a ಪ್ಲಸ್ 2a ಪ್ಲಸ್ ರೂಟ್ 3a. ದಿಸ್ ಈಸ್ ಈಕ್ವಲ್ ಟು 1/3 ಸ್ಕ್ವೇರ್ ರೂಟ್ ಆಫ್ 3a ಪ್ಲಸ್ a ಈಸ್ 4a ಪ್ಲಸ್ 2 ರೂಟ್ a divided by a plus 2a means it is 3a plus root 3a. This is equal to 1/3. 4 ನ ಸ್ಕ್ವೇರ್ ರೂಟ್ ಮಾಡಿ ತೆಗೆದ್ರೆ the square root of 4 is 2. ಸೊ ಹೊರಗಡೆ ಏನು ಬರುತ್ತೆ 2 ರೂಟ್ a plus 2 ರೂಟ್ a divided by ರೂಟ್ 3a ಅವು 2 ರೂಟ್ 3 ಇಂಟು ರೂಟ್ a ಅಂತ ಬರೀತೀವಿ. ಸೊ 2 ರೂಟ್ 3a ಬರುತ್ತೆ. ಸೊ ರೂಟ್ 3 ಇಂಟು ಎನ್ನು ಕೂಡ ಸಪ್ರೇಟ್ ಮಾಡಿ ರೂಟ್ 3 ಇಂಟು ರೂಟ್ a ಅಂತ ಬರೆದಿದ್ವಿ. ಸೊ ಇವೆರಡನ್ನು ಆ್ಯಡ್ ಮಾಡಿದರೆ ಎಷ್ಟು ಬಂತು 2 ರೂಟ್ a ಪ್ಲಸ್ 2 ರೂಟ್ a ಮೀನ್ಸ್ 4 ರೂಟ್ a ಡಿವೈಡೆಡ್ ಬೈ 2 ರೂಟ್ 3 ಇಂಟು ರೂಟ್ a. ರೂಟ್ a ಗೆಟ್ಸ್ ಕ್ಯಾನ್ಸಲ್ಡ್. 2 1s are 2 2s are. Therefore answer is 2/3 ರೂಟ್ 3. 2/3 ರೂಟ್ 3 is the answer. ಯಾವುದು 2/3 ರೂಟ್ ಅಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ ಡಿ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಏನಾದರೂ ಮಾಡ್ಬೋದು ಅಥವಾ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ರು ಕೂಡ ಸೇಮ್ ಆನ್ಸರೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ ದ ಇಯರ್ 2012. ದಟ್ ಈಸ್ ಲಿಮಿಟ್ as x tends to 0 x 2 to the power of x minus x divided by 1 minus cos x. Solution: limit as x tends to 0 x 2 to the power of x minus x divided by 1 minus cos x. Direct substitution method apply ಮಾಡಿದ್ರೆ 0 into 2 to the power of 0 that is 0 minus 0 divided by cos 0 ಅಂದರೆ 1 minus 1 is 0. ಸೊ ನಾವು ಯಾವ ಫಾರ್ಮಿಗೆ ಬರ್ತೀವಿ ಅಂದರೆ 0/0 ಫಾರ್ಮಿಗೆ ಬರುತ್ತೆ. 0/0 ಫಾರ್ಮಿಗೆ ಬರೋದ್ರಿಂದ ನಾನು ಇಲ್ಲಿ ಏನು ಮಾಡ್ತೀನಿ ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀನಿ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಇಷ್ಟನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ನ್ಯೂಮರೇಟರ್ನ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಯು ಇಂಟು ವಿ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಆಸ್ ಇಟ್ ಈಸ್ ಎಕ್ಸ್ differentiation of 2 to the power of x that is 2 to the power of x into log 2 plus as it is 2 to the power of x differentiation of x is 1 minus differentiation of x is 1 whole divided by differentiation of x 1 is 0 and minus cos x differentiation minus sin x ಆಗುತ್ತೆ. minus plus ಆಗಿ just sin x. ಈಗ 0 ಅಪ್ಲೈ ಮಾಡೋಣ. 0 ಇಲ್ಲಿ ಅಪ್ಲೈ ಮಾಡಿದರೆ 0 ಇಂಟು ದಿಸ್ ಟರ್ಮ್ ಈಸ್ ಆಲ್ಸೋ 0 2 to the power of 0 1 ಆಗುತ್ತೆ 1 minus 1 0 ಸೊ ನ್ಯೂಮರೇಟರ್ 0 ಆಯಿತು. sin 0 0 ಅಗೇನ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ 0/0. ಮತ್ತೊಮ್ಮೆ ನಾವೇನು ಮಾಡ್ತೀವಿ ಇಲ್ಲಿ ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀವಿ. ನನ್ನ ಹೇಳಿದ್ದೆ ನಾನು ಅಂದರೆ ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ 0/0 ಫಾರ್ಮ್ ಬಂತು ಅಂತಂದರೆ ಮತ್ತೊಂದು ಸಾರಿ ನಾವೇನು ಮಾಡ್ಬೋದು ಎಲ್ ಹಾಸ್ಪಿಟಲ್ ರೂಲ್ನ ಹಿಂಗೆ ಅಪ್ಲೈ ಮಾಡ್ತಾನೆ ಹೋಗಬಹುದು ಅಂತ. ಸೊ ನಾವು ಅಗೇನ್ ಐ ಆಮ್ ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ ರೂಲ್ as x tends to 0. Here log 2 is constant. log 2 constant ಅಲ್ಲ, ಅದನ್ನು ಹೊರಗಡೆ ತೆಗಿತೀವಿ. log 2 constant ಹೊರಗಡೆ ತೆಗೆದು ಇವೆರಡಕ್ಕೆ ಅಪ್ಲೈ ಮಾಡ್ತೀವಿ. as it is first let x be as it is. differentiation of 2 power x into log 2 plus as it is 2 power x differentiation of x is 1 plus 2 power x differentiation 2 power x into log 2 whole divided by differentiation of sin x is cos x. Now apply the limits. ಏನಾಗ್ತದೆ ಲಿಮಿಟ್ ಅಪ್ಲೈ ಮಾಡಿದಾಗ log 2 as it is log 2 in brackets 0 into this term will become 0 2 to the power of 0 1 ಆಗುತ್ತೆ 1 into log 2 that log 2 into 0 is 0 plus 2 to the power of 0. ಇಷ್ಟು ಟರ್ಮ್ 0 ಆಗೋಯ್ತದು, ಇಷ್ಟು 0 ಆಗೋಯ್ತು. ಇಲ್ಲಿ ಉಳಿದಿರೋದು ಮಾತ್ರ 2 to the power of 0 plus 2 to the power of 0 into log 2 whole divided by cos 0. This is equal to 2 to the power of 0 means 1. So we have here log 2 plus 2 to the power of 0 ಅಂದರೆ 1. ಇಲ್ಲೂ ಕೂಡ ನಮ್ಮ ಹತ್ರ log 2 ಮಾತ್ರ ಇರೋದು. divided by cos 0 ಅಂತಂದರೆ 1. ಸೊ log 2 plus log 2 ಏನಾಯಿತು 2 log 2.
2 log 2 is the answer. So 2 log 2 is the answer. Therefore option B is the correct option. Next question is asked in the year 2013, and the question is limit as x tends to 0 log of 1 plus x to the base e whole divided by 3 to the power of x minus 1. The four options are log 3 to the base e, 0, log e to the base 3 and 1. Solution: limit as x tends to 0 log 1 plus x to the base e divided by 3 to the power of x minus 1. Let us apply the limit. 0 apply ಮಾಡಿದಾಗ ಏನಾಗ್ತದೆ, log 1 plus 0, 1 plus 0 means 1, so log 1 to the base e is 0, so numerator 0 ಆಯಿತು, divided by 3 to the power of 0 means 1 minus 1 is 0, so 0 by 0 form ಬಂತು. So let us apply L Hospital rule. Limit as x tends to 0 log x, differentiation log x is 1 by x, differentiation of log x is 1 by x. So ಈ 1 plus x differentiate ಮಾಡಿದ್ರೆ 1 ಬರುತ್ತೆ. So finally we have 1 divided by 1 plus x divided by 3 to the power of x minus 1 differentiate ಮಾಡಿದ್ರೆ differentiation of 3 to the power of x is 3 to the power of x into log 3, a to the power of x form ಅಲ್ಲಿ ಇರೋದು. So differentiation of a to the power of x is a to the power of x into log a. So 3 to the power of x differentiate ಮಾಡಿದ್ರೆ 3 to the power of x into log 3 minus differentiation of 0 is differentiation of 1 is 0. Now apply the limits. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದಾಗ 1 divided by 1 plus 0 is 1, so 1 divided by 1 ಉಳಿತು, divided by 3 to the power of 0 means 1, so we have log 3 to the base e, ಇಲ್ಲಿ ಬೇಸ್ e ಇರುತ್ತೆ, log 3 to the base e. ಬಟ್ ನಮ್ಮ ಹತ್ರ ನಾವು ಆನ್ಸರ್ ಇಲ್ಲ, ಆದರೆ ಇದನ್ನೇ ನಾವೇನಾದರೂ ನ್ಯೂಮರೇಟರ್ ಕಳಿಸಿದ್ರೆ ಇದೇನಾಗ್ತದೆ, log e to the base 3, ಇವೆರಡನ್ನು ಇಂಟರ್ಚೇಂಜ್ ಆಗ್ತವೆ ಲೈಕ್ ದಿಸ್. 1 divided by log x to the base a ಅಂತ ಇದ್ದರೆ ಇದು ನ್ಯೂಮರೇಟರ್ಗೆ ಹೋದಾಗ log a to the base x ಆಗ್ತದೆ, log a to the base x. Therefore 1 divided by log 3 to the base e ಹೋಗಿ ಏನಾಗ್ತದೆ, log e to the base 3 ಆಗ್ತದೆ. Therefore option C is the correct option. Third option is the correct option.